ಜನ್ಮನೂ ಅವಳೆ ಕೊಟ್ಲು, ಪುನರ್ಜನ್ಮನೂ ಅವಳೆ ಕೊಟ್ಲು. ನನಗೆ ಎಷ್ಟು ಚೆನ್ನಾಗಿದ್ದೀನಿ ಅಂದರೆ ಬೇರೆಯವರೆಲ್ಲ ಹೇಳ್ತಾರೆ ಯಾರ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಪೇಷಂಟ್ ಅಂತ. ಖಂಡಿತ ನಾನು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಪೇಷಂಟ್. ಐ ಪ್ರೌಡ್ಲಿ ಸೇ ಆ ಮಾತು, ನಾನು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಪೇಷಂಟ್. ಹಾಯ್, ದಿಸ್ ಇಸ್ ನೀರಜಾ. ನನಗೆ 16 ವರ್ಷದ ಮಗಳಿದ್ದಾಳೆ. ಅದಾದಮೇಲೆ ನಾವು ಸೆಕೆಂಡ್ ಒನ್ ಪ್ಲ್ಯಾನ್ ಮಾಡಿದ್ವಿ. 7 years ಆದಮೇಲೆ ಪ್ಲ್ಯಾನ್ ಮಾಡಿದ್ವಿ. ಸಡನ್ಲಿ 5 months ಕನ್ಸೀವ್ ಆದೆ. ಒಂದು ದಿವಸ ಹೋದೆ ಡಾಕ್ಟ್ರ್ ಹತ್ರ. ಹೋದಾಗ ಇಲ್ಲ, BP ಹೈ ಆಗಿ ನಿನಗೆ ಅಬಾರ್ಟ್ ಆಗಿದೆ. ವಿ ಫೆಲ್ ವೆರಿ ಸ್ಯಾಡ್ ಅಬೌಟ್ ದಟ್ ನ್ಯೂಸ್. ಡಾಕ್ಟ್ರ್ ಹೇಳಿದ್ರು ಇಲ್ಲ, ನಿನಗೆ ಕಿಡ್ನಿ ಫೇಲ್ಯೂರ್ ಆಗಿದೆ ಅಂತ ಹೇಳಿದ್ರು. ಸೊ ನಮ್ಗೆ ಆ ನ್ಯೂಸ್ ತೊಗೊಳಕ್ಕೆ ಆಗಲಿಲ್ಲ. ಒಳ್ಳೊಳ್ಳೆ ಡಾಕ್ಟರ್ಸ್ನ ಸರ್ಚ್ ಮಾಡಿದಾಗ ನಮಗೆ ಪರ್ಸ್ನಲಿ ಒಬ್ಬರು ರೆಕಮೆಂಡ್ ಮಾಡಿದ್ದು ಡಾಕ್ಟರ್ ದಿಲೀಪ್ ರಂಗರಾಜನ್ ಸರ್ನ. ಅವರು ನಮಗೆ ನನ್ನ ಬೆನ್ನಿಂದ ನಿಂತು ಅವ್ರು ಹೇಳಿದ್ದು ಒಂದೇ, ನೀನು ಯಾವುದಕ್ಕೂ ಹೆದರ್ಕೋಬೇಡ, ನಿನಗೆ ನಾನಿದ್ದೀನಿ. ಇವತ್ತಿಗೂ ನನ್ನ ಟಚ್ಚು ತುಂಬ ಚೆನ್ನಾಗಿದ್ದೀನಿ. ಬಿಕಾಸ್ ಆಫ್ ಒಂದು ಡೋನರ್, ನನ್ನ ತಾಯಿ. ಜನ್ಮನೂ ಅವಳೆ ಕೊಟ್ಲು, ಪುನರ್ಜನ್ಮನೂ ಅವಳೆ ಕೊಟ್ಲು ನನಗೆ. ಮತ್ತು ನನ್ನ ಗಂಡ, ಹೀ ಈಸ್ ಮೈ ಬ್ಯಾಕ್ ಬೋನ್. ಇವರಿಬ್ಬರು ಎಷ್ಟು ಇಂಪಾರ್ಟೆಂಟು ನನ್ನ ಲೈಫಲ್ಲಿ. ಡಾಕ್ಟರ್ ದಿಲೀಪ್ ರಂಗರಾಜನ್ ಸರ್ ಅಷ್ಟೇ ಇಂಪಾರ್ಟೆಂಟ್ ನನ್ನ ಲೈಫಲ್ಲಿ. ಇವತ್ತು ಅವರೇ ಇಲ್ಲ ಅಂದಿದ್ರೆ ಖಂಡಿತ ನಾನಿಲ್ಲ. ಸೊ ಹೆಲ್ತನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ. ಯಾವಾಗ ಏನಾಗುತ್ತೆ ಅಂತ ಖಂಡಿತ ಗೊತ್ತಿರಲ್ಲ. ಬಟ್ ಐ ಥ್ಯಾಂಕ್ ಟು ಡಾಕ್ಟರ್ ದಿಲೀಪ್ ರಂಗರಾಜನ್ ಸರ್. ನೀವಿಲ್ಲ ಅಂದರೆ ಖಂಡಿತ ನಾನಿಲ್ಲ. ಇವತ್ತಿಗೂ ನನಗೆ ಸರ್ಜರಿ ಆಗಿ 8 ವರ್ಷ ಆಗಿದೆ. ಅವ್ರು ಹೇಳ್ದಂಗೆ ಮೆಡಿಸನ್ಸ್ ಆಗ್ಬೋದು, ಫುಡ್ ಹ್ಯಾಬಿಟ್, ಎಸ್ಪೆಷಲಿ ಫುಡ್ ಹ್ಯಾಬಿಟ್ ತುಂಬ ಚೇಂಜ್ ಮಾಡಿಕೊಂಡೆ. ಅವ್ರು ಹೇಳಿದ್ಮೇಲೆ ಎಷ್ಟು ಚೆನ್ನಾಗಿದ್ದೀನಿ ಅಂದರೆ ಬೇರೆಯವರೆಲ್ಲ ಹೇಳ್ತಾರೆ ಯಾರ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಪೇಷಂಟ್ ಅಂತ. ಖಂಡಿತ ನಾನು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಪೇಷಂಟ್. ಐ ಪ್ರೌಡ್ಲಿ ಸೇ ಆ ಮಾತು, ನಾನು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಪೇಷಂಟ್. ನನ್ನ ಪಾಲಿಗಂತೂ ಡಾಕ್ಟರ್ ದಿಲೀಪ್ ರಂಗರಾಜನ್ ಸರ್ ಇನ್ನೊಂದು ಜನ್ಮ, ಇನ್ನೊಂದು ಲೈಫ್ ಕೊಟ್ಟಿರೋ ಡಾಕ್ಟ್ರು ಅಷ್ಟು. ಥ್ಯಾಂಕ್ ಯು ಸರ್.